ಅನ್ನಂ ಪರಬ್ರಹ್ಮ ಸ್ವರೂಪಂ. ನಾವು ತಿನ್ನೋ ಆಹಾರವನ್ನು ಆ ದೇವರಿಗೆ ಹೋಲಿಸಲು ಕಾರಣ ಅನ್ನವು ನಮ್ಮೆಲ್ಲರಿಗೂ ಹಸಿವನ್ನು ನೀಗಿಸುತ್ತದೆ ಅಂತ ಮಾತ್ರವೇ ಅಲ್ಲ, ನಮ್ಮೆಲ್ಲರಿಗೂ ಆರೋಗ್ಯದಿಂದ ಇಡುವುದಕ್ಕೆ ಮುಖ್ಯವಾದ ಉಪಯೋಗ ಮಾಡುತ್ತದೆ ಅಂತ ನಾವು ಅರ್ಥ ಮಾಡಿಕೊಳ್ಳಬೇಕು. ಇಂತಹ ಅನ್ನ ಇವಾಗ ಕೇವಲ ಮಧುಮೇಹ, ಬೊಜ್ಜು ಬರುವುದಕ್ಕೆ ಕಾರಣ ಆಗುವ ಒಂದು ಅನ್ಹೆಲ್ದಿ ಫುಡ್ ಆಗಿ ಯಾಕೆ ತಯಾರಾಗ್ತಾ ಇದೆ, ಯಾಕೆ ಬದಲಾಗ್ತಾ ಇದೆ, ಒಂದು ಸಾರಿ ಪರಿಶೀಲಿಸಿ ನೋಡೋಣ. ಇದನ್ನು ತಿಳಿಯಬೇಕೆಂದರೆ ನಮ್ಮ ಪೂರ್ವಜಕರು ಧಾನ್ಯವನ್ನು ಹೇಗೆ ವಿಂಗಡಿಸಲಾಗಿದೆ ನಾವು ತಿಳಿದುಕೊಳ್ಳುವ ಅಗತ್ಯವಿದೆ. ಆ ಸಮಯದಲ್ಲಿ ದೇಶದಲ್ಲಿ ಒಂದೇ ರೀತಿಯಾದ ವೈಟ್ ರೈಸ್ ಅನ್ನು ತಿನ್ನುತ್ತಿರಲಿಲ್ಲ. ನಮ್ಮ ದೇಶದೊಳಗಡೆ ಲಕ್ಷ ರೀತಿಯ ಧಾನ್ಯಗಳು ಲಭ್ಯವಿತ್ತು. ನಮ್ಮ ಪೂರ್ವಜಕರು ಸಮಯವನ್ನು ಅವಲಂಬಿಸಿ ವಿವಿಧ ಧಾನ್ಯಗಳನ್ನು ನಿರ್ಧಾರ ಮಾಡುತ್ತಿದ್ದರು. ಆ ಸಮಯದಲ್ಲಿ ಬೇಸಿಗೆ ಕಾಲದಲ್ಲಿ ಬೆಳೆಸುವ ಧಾನ್ಯವನ್ನು ಸಸ್ತಿಕ ಧಾನ್ಯ ಅಂತ ಹೇಳುವರು. ಹಾಗೇನೆ ಮಳೆಗಾಲದಲ್ಲಿ ಬೆಳೆಸುವ ಧಾನ್ಯವನ್ನು ವಾರ್ಷಿಕ ಧಾನ್ಯ ಅಂತ ಹೇಳುವರು. ಶರತ್ಕಾಲದ ಋತುವಿನಲ್ಲಿ ಬೆಳೆಸುವ ಧಾನ್ಯವನ್ನು ಶಾರದ ಧಾನ್ಯ ಅಂತ, ಚಳಿಗಾಲದಲ್ಲಿ ಬೆಳೆಸುವ ಧಾನ್ಯವನ್ನು ಹೈಮಂತಿಕ ಧಾನ್ಯ ಅಂತ ಕರೆಯುವರು. ಈ ಹೈಮಂತಿಕ ಧಾನ್ಯದೊಳಗಡೆ ಶಾಲಿ ಅನ್ನೋ ರೀತಿಯ ಧಾನ್ಯ ಮುಖ್ಯವಾಗಿದೆ ಅಂತ ಹೇಳಬಹುದು. ಈ ಶಾಲಿ ಅಂತ ಧಾನ್ಯದಲ್ಲಿ ಕೂಡ ಮಹಾಶಾಲಿ, ಕಲಮಶಾಲಿ, ರಕ್ತಶಾಲಿ ಅನ್ನೋ 3 ರೀತಿಯ ಧಾನ್ಯ ಇರುತ್ತಿತ್ತು. ಇದರೊಳಗೆ ಮಹಾಶಾಲಿ ಅನ್ನೋದು ಬಹಳ ದೊಡ್ಡ ಪ್ರಮುಖವಾದ ಧಾನ್ಯ. ಆ ಸಮಯದಲ್ಲಿ ಇದು ಮಗಧ ರಾಜ್ಯದೊಳಗಡೆ ಬೆಳೆಸುತ್ತಿದ್ದರು ಅಂತ ಹೇಳುವರು. ಈಗ ಕಲಮ ಧಾನ್ಯ ಒಳಗಡೆ ವಾಸನೆಯೊಂದಿಗೆ ಬಿಳಿಯಾಗಿ ಬಹಳ ಕಠಿಣವಾಗಿ ಇರುತ್ತಿತ್ತು ಅಂತ ಹೇಳುವರು. ಈಗ ಇದರೊಳಗೆ ರಕ್ತಶಾಲಿ ಧಾನ್ಯ ಎಲ್ಲ ಧಾನ್ಯದೊಳಗಡೆ ಅತ್ಯುತ್ತಮ ಅಂತ ಹೇಳಬಹುದು ನಾವು. ಕೆಂಪು ಬಣ್ಣದಲ್ಲಿ ಇದ್ದು ಹೆಚ್ಚು ಪೋಷಕಾಂಶವನ್ನು ಕೊಡುವ ಈ ಧಾನ್ಯದ ಬಗ್ಗೆ ಅನೇಕ ಪ್ರಾಚೀನ ಗ್ರಂಥಗಳಲ್ಲಿ ಬರೆಯಲಾಗಿದೆ. ಈಗ ನಾವು ಮಾರ್ಕೆಟ್ ಒಳಗಡೆ ಖರೀದಿಸುವ ನವಾರ ಅಕ್ಕಿ ಸ್ವಾಸ್ತಿಕ ರೀತಿಯದು. ಇದು 60 ರಿಂದ 72 ದಿನದವರೆಗೂ ಕಲ್ಟಿವೇಶನ್ ಮಾಡುವುದು ನಡೆಯುತ್ತದೆ. ಈಗ ರಕ್ತಶಾಲಿ ಅಕ್ಕಿಯನ್ನು ಬೆಳೆಸುವುದಕ್ಕೆ ಸುಮಾರಾಗಿ 110 ರಿಂದ 120 ದಿನ ಆಗುತ್ತದೆ. ಈ 2 ರೀತಿಯ ಧಾನ್ಯವನ್ನು ಮಿತವಾಗಿ ತೆಗೆದುಕೊಂಡರೆ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಆಗುತ್ತದೆ. ಈ ರೀತಿಯಾದ ಧಾನ್ಯದೊಳಗಡೆ ಫೈಬರ್ ಅಲ್ಲದೆ ಆರೋಗ್ಯವನ್ನು ರಕ್ಷಿಸುವ ಆಂಟಿ ಆಕ್ಸಿಡೆಂಟ್ ಹೆಚ್ಚಾಗಿ ಸಿಗುವ ಅವಕಾಶಗಳಿರುತ್ತದೆ. ಇದರೊಳಗೆ ರಕ್ತಶಾಲಿ ಧಾನ್ಯ ಅನ್ನೋದು ನಮ್ಮ ದೇಹದೊಳಗಡೆ ತ್ರಿದೋಷ ಸಮತೋಲನೆ ಮಾಡುವುದಕ್ಕೆ ಮಹತ್ತರವಾಗಿ ಸಹಾಯ ಮಾಡುತ್ತದೆ ಅನ್ನೋದು ವೇದಶಾಸ್ತ್ರಗಳು ಹೇಳುತ್ತಿವೆ. ಈ ಧಾನ್ಯದಿಂದ ಬೇಯಿಸಿದ ಅನ್ನ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಹೀಗೆ ಇರುವ ಅನ್ನದಲ್ಲಿ ತುಪ್ಪವನ್ನು ಕಲಿಸಿದರೆ ಅದು ಔಷಧವಾಗಿ ಬದಲಾವಣೆ ಆಗುತ್ತೆ ಅಂತ ನಮ್ಮ ಪೂರ್ವಜಕರು ಹೇಳುವರು. ಅದಕ್ಕೆ ಈ ಅನ್ನದಲ್ಲಿ ತುಪ್ಪವನ್ನು ಹಾಕಿ ಕಲಿಸಿದಾಗ ಇದು ಔಷಧಿಯಾಗಿ ಬದಲಾಗುತ್ತದೆ. ಅಂದರೆ ಅನ್ನ ಔಷಧಿಯಾಗಿ ಬದಲಾಗುತ್ತದೆ ಅಂತ ಅರ್ಥ. ಅನ್ನದಲ್ಲಿ ತುಪ್ಪ ಕಲಿಸಿದಾಗ ಆ ಅನ್ನ ನಮ್ಮ ಗ್ಲೂಕೋಸ್ ಅನ್ನು ತಕ್ಷಣವೇ ಸ್ಪೈಕ್ ಇರದ ಹಾಗೆ ಮಾಡುತ್ತದೆ. ಈ ತುಪ್ಪದಲ್ಲಿ ಇರುವಂತಹ ಫ್ಯಾಟಿ ಆಸಿಡ್ಸ್ ಹೆಚ್ಚಾಗಿ ಬ್ಲಡ್ ಶುಗರ್ ಅನ್ನು ಸಮತೋಲನ ಮಾಡುವ ಅವಕಾಶಗಳಿರುತ್ತದೆ. ಅಷ್ಟೇ ಅಲ್ಲದೆ ತುಪ್ಪದೊಳಗಡೆ ಇರುವಂತಹ ಲಿನೋಲಿಕ್ ಆಸಿಡ್ ಅನ್ನೋದು ಹೃದಯ ಸಂಬಂಧಿತ ರೋಗವನ್ನು ತಪ್ಪಿಸುವುದಕ್ಕೆ ಆಶ್ಚರ್ಯಕರವಾಗಿ ಕೆಲಸ ಮಾಡುತ್ತದೆ. ಅನ್ನಕ್ಕೆ ಇಷ್ಟು ಶ್ರೇಷ್ಠವಾದ ಇತಿಹಾಸವಿದೆ. ಅದಕ್ಕೆ ಅನ್ನಂ ಪರಬ್ರಹ್ಮ ಸ್ವರೂಪ ಅಂತ ಹೇಳಿದ್ದಾರೆ ನಮ್ಮ ಹಿರಿಯರು. ಆದರೆ ಇವಾಗ ನಾವು ತಿನ್ನುವಂತ ಬಿಳಿ ಪಾಲಿಶ್ ಅಕ್ಕಿ ಇದರೊಳಗೆ ಕಡಿಮೆ ಫೈಬರ್ ಕಂಟೆಂಟ್ ಇರುತ್ತದೆ. ಅನೇಕ ಪೋಷಕಾಂಶ ಕೂಡ ಬಹಳ ಕಡಿಮೆ ಮಾತ್ರೆಯಲ್ಲಿ ನಮಗೆ ಲಭ್ಯವಿದೆ. ಆದರೆ ಈ ಗ್ಲೂಕೋಸ್ ಮಾತ್ರವೇ ಬಹಳ ಹೆಚ್ಚಿನ ಪ್ರಮಾಣದಲ್ಲಿ ಸಿಗುತ್ತದೆ. ಆದ್ದರಿಂದ ಈ ವೈಟ್ ರೈಸ್ ಹೆಚ್ಚಾಗಿ ತಿಂದರೆ ನಮ್ಮ ದೇಹದೊಳಗಡೆ ಇರುವ ಗ್ಲೂಕೋಸ್ ಸ್ಪಿಕ್ ಆಗುವ ಅವಕಾಶಗಳಿರುತ್ತದೆ. ಲಾಂಗ್ ರನ್ ಒಳಗೆ ಇದು ಡಯಾಬಿಟಿಸ್ಗೆ ದಾರಿ ಮಾಡುವ ಅವಕಾಶವಿರುತ್ತದೆ. ಬಹುತೇಕ ಲಕ್ಷ ರೀತಿಯ ಧಾನ್ಯದೊಳಗಡೆ ಭಾರತ ದೇಶ ಗ್ರೀನ್ ರೆವಲ್ಯೂಷನ್, ಹೈಬ್ರಿಡೈಸೇಷನ್ ಅಂತಹ ಕಾರಣದಿಂದ ಆ ವೈವಿಧ್ಯತೆಯನ್ನು ಕಳೆದುಕೊಂಡು ಈ ಮಟ್ಟದಲ್ಲಿ ಬೀಳುವಂತಾಗಿದೆ ಈ ದಿನ. ಯಾವಾಗಾದರೆ ನಮ್ಮ ದೇಶದವರು ಒಂದೇ ರೀತಿಯ ಪೋಷಕಾಂಶ ಇಲ್ಲದ ಬಿಳಿ ಅನ್ನವನ್ನು ಹೆಚ್ಚಾಗಿ ತಿನ್ನುವುದರಿಂದ ಆರೋಗ್ಯವನ್ನು ಖರೀದಿ ಮಾಡುವಂತಾಗಿದೆ. ಇಲ್ಲಿ ಅರ್ಥ ಮಾಡಿಕೊಳ್ಳುವ ವಿಷಯ ಏನೆಂದರೆ ಕೇವಲ ಅನ್ನ ತಿನ್ನುವ ಅಭ್ಯಾಸ ಅನಾರೋಗ್ಯಕ್ಕೆ ಕಾರಣವಲ್ಲ. ಯಾವ ರೀತಿಯ ಅನ್ನ ತಿಂತಾ ಇದೀವಿ ಅಂತ ಎಚ್ಚರಿಕೆ ಪಡುವ ಅಗತ್ಯವಿದೆ. ನಮ್ಮ ಬಾಡಿ ಒಳಗಡೆ ಇರುವ ಗ್ಲೂಕೋಸ್ ಕಡಿಮೆಯಾಗಿ ಸ್ಪೈಕ್ ಮಾಡುವ ಬ್ರೌನ್ ರೈಸ್, ನವರ ಅಕ್ಕಿ, ಅದೇ ರೀತಿಯಾಗಿ ಈ ರಕ್ತಶಾಲಿ ಅಂತಹ ಅಕ್ಕಿಯನ್ನು ಮತ್ತೆ ನಾವು ಲಭ್ಯತೆ ಮಾಡುವುದರಿಂದ ಎಲ್ಲರ ಆರೋಗ್ಯ ಸಮತೋಲನೆ ಆಗುತ್ತದೆ. ರೈಸ್ ಬಿಟ್ಟು ಪೂರ್ತಿಯಾಗಿ ಲೈಫ್ ಸ್ಟೈಲ್ ಬದಲಾಯಿಸುವುದಕ್ಕಿಂತ ಸರಿಯಾದ ರೈಸ್ ಅನ್ನು ಆಯ್ಕೆ ಮಾಡಿ ಆರೋಗ್ಯದಿಂದ ಇರುವುದು ಒಳ್ಳೆಯದು. ಥ್ಯಾಂಕ್ ಯು.